ಬಹಳ ಸಂದರ್ಭದಲ್ಲಿ ಗೆದ್ದಿದ್ದಾರೆ ಕೂಡ, ಬಟ್ ಅವಕಾಶ ಸಿಗ್ತಾ ಇಲ್ಲ. ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರುಗಳಿಗೆ ಸಹಜವಾಗಿ ಅಸಮಾಧಾನ ಇದೆ. ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡವರಿಗೆ ನಿರಾಶೆ ಆಗಿದೆ. ನೋಡಿ, ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಾಗಿನ ಅಸಮಾಧಾನಿತ ಶಾಸಕರುಗಳು ನಾಳೆ ಒಂದು ಸಭೆ ಸೇರೋದಕ್ಕೆ ನಿರ್ಧರಿಸಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಆ ಭಾಗಕ್ಕೆ ಸಿಕ್ಕಿಲ್ಲ ಅವಕಾಶ ಅಂತ ಹೇಳ್ಕೊಂಡು. ಬಟ್ ಕೋಲಾರ ಅಂತ ಅಂದ್ರೆ ಈಗ ಅವ್ರು ಮುನಿಯಪ್ಪನವ್ರ ಹೆಸರು ಹೇಳ್ತಾರೆ. ಇನ್ಫ್ಯಾಕ್ಟ್ ಅವ್ರು ದೇವನಹಳ್ಳಿಯಿಂದ ಗೆದ್ದಿದ್ರು ಕೂಡ ಅವರು ಅಲ್ಲಿಯವರಲ್ವಾ ಮೂಲ ಅನ್ನುವಂಥದ್ದೊಂದು ವಾದ ಇಡ್ಬೋದು. ಗದಗಕ್ಕೆ ಸಂಬಂಧಪಟ್ಟಂಗೇನು ಸಿಕ್ಕಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ, ಬಟ್ ಸ್ಪೀಕರ್ ಅವಕಾಶ ಕೊಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ವಿಜಯನಗರಕ್ಕೆ, ಯಾದಗಿರಿಗೆ, ರಾಯಚೂರಿಗೆ, ಕೊಡಗಿಗೆ, ಆಮೇಲೆ ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಚಿಕ್ಕಬಳ್ಳಾಪುರ ಜೊತೆಗೆ ಕೋಲಾರದ ಶಾಸಕರುಗಳು ನಾಳೆ ಸೇರ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಉಡುಪಿ ಬಿಡಿ, ಅದು ಉಡುಪಿಲಿ ಯಾರು ಕಾಂಗ್ರೆಸ್ ಶಾಸಕರೇ ಇಲ್ಲ 5 ಕ್ಷೇತ್ರದಲ್ಲಿ. ಹಾಗಾಗಿ ಉಡುಪಿ ಅನ್ನೋದು ಹೊರತುಪಡಿಸಿ ಉಳಿದಂತ ಈ ಕ್ಷೇತ್ರಗಳ ಶಾಸಕರುಗಳು, ಅದರಲ್ಲೂ ಬಹಳ ಸೀನಿಯರ್ ಶಾಸಕರುಗಳು ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ. ಪ್ರಸನ್ನ, ಹೆಚ್ಚು ಕಡಿಮೆ ಒಂದು 6 ಡಿಸ್ಟ್ರಿಕ್ಟ್ಗಳಿಗೆ ಯಾವುದೇ ರೀತಿಯಾದಂತಹ ಮನ್ನಣೆ ಸಿಕ್ಕಿಲ್ಲ ಅನ್ನುವಂಥದ್ದು ಬೇಸರ ಇದೆ. ಅದರೊಳಗೆ ಬೆಂಗಳೂರು ಪಕ್ಕದಲ್ಲೇ ಇರುವಂತಹ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರದ್ದು ಇವರದ್ದು ಈಗ ಬೇರೆನೇ ಸಮಸ್ಯೆ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಮುನಿಯಪ್ಪ ಅವರ ಹೆಸರು ಇಟ್ಕೊಂಡು ಕ್ಲೈಮ್ ಮಾಡಂಗೂ ಇಲ್ಲ ಕೋಲಾರಕ್ಕೆ ಸಚಿವ ಸ್ಥಾನ. ಆಮೇಲೆ ಕೋಲಾರದ ಕಾಂಗ್ರೆಸ್ ಶಾಸಕರು ಒಂದು ಕ್ಲಿಯರ್ ಇದ್ರು, ಪ್ರಸನ್ನ, ಯಾರಿಗಾದ್ರೂ ಕೊಡಿ, ಒಂದು ಸಚಿವಗಿರಿ ಕೊಡಿ ಅಂತ ಹೇಳ್ಕೊಂಡು ಅವರೆಲ್ಲ ಒಂದು ನಿಯೋಗ ಮಾಡ್ಕೊಂಡು ಎಲ್ಲ ಶಾಸಕರು ಹೋಗಿದ್ರು, ಕಾಂಗ್ರೆಸ್ ಶಾಸಕರುಗಳು. ಬಟ್ ಸ್ಟಿಲ್ ಅವ್ರಿಗೆ ಮನ್ನಣೆ ಸಿಗದೇ ಇರೋದು. ಆಮೇಲೆ ಓವರ್ ಆಲ್ ಆಗಿ ಅಸಮಾಧಾನಿತರು ಎಲ್ಲ ಯಾವ ಮಟ್ಟಿಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸೋಕೆ ಶುರು ಮಾಡಿದ್ದಾರೆ ಪ್ರಸನ್ನ? ಏನಾದ್ರು ಸರ್ಕಾರಕ್ಕೆ ಸಂಕಷ್ಟ ತರುವಷ್ಟರ ಮಟ್ಟಿಗೆ ಇವರು ಅಸಮಾಧಾನ ಹೋಗುತ್ತೋ ಅಥವಾ ಅವರನ್ನ ಮನವೊಲಿಸುವಂತ ಕೆಲಸ ಅದಕ್ಕೆ ತಕಾರವಾಗಿ ನಡೀತಾ ಇದೆಯಾ? ಏನ್ ಕತೆ ಪ್ರಸನ್ನ? ಮಾಲ್ತೇಶ್, ಎಲ್ಲ ಸಚಿವಾಕಾಂಕ್ಷಿಗಳಿಗೂ ಕೂಡ ಹೈಕಮಾಂಡ್ ಮೇಲೆ ಒಂದು ಬಹುದೊಡ್ಡ ನಿರೀಕ್ಷೆ ಇತ್ತು. ಅಂದರೆ ಈ ಬಾರಿ ಒಂದು ಹೊಸ ಪ್ರಯೋಗವನ್ನು ಕಾಂಗ್ರೆಸ್ ಮಾಡ್ತಾ ಇದೆ, AICC ನಾಯಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಅಚ್ಚರಿಯ ಹೆಸರುಗಳು ಬರಬಹುದು. 28ರ ಚುನಾವಣೆಯ ದೃಷ್ಟಿಯಿಂದ ಒಂದು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟು ಒಂದು ದೊಡ್ಡ ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ ಅನ್ನುವಂಥ ಒಂದು ಎಕ್ಸೈಟ್ಮೆಂಟಲ್ಲಿ ಎಲ್ಲ ನಾಯಕರು ಕೂಡ ಇದ್ದರು. ಆದರೆ ಇವತ್ತಿನ ಪಟ್ಟಿಯನ್ನು ಗಮನಿಸಿದ್ರೆ ಆ ರೀತಿಯ ಎಕ್ಸೈಟ್ಮೆಂಟ್ ಆಗುವಂತಹ ಅಥವಾ ಹೌದು ಇದೊಂದು ರೋಚಕ ಪಟ್ಟಿ ಅನ್ನುವಂಥ ರೀತಿಯ ಯಾವ ಲಕ್ಷಣಗಳು ಕೂಡ ಇಲ್ಲ. ಈಗ ಅನೌನ್ಸ್ ಆಗಿರುವಂಥವರು ಅನರ್ಹರು ಅಥವಾ ಅವರಿಗೆ ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ಅದರ ಬದಲಾಗಿ ಒಂದಷ್ಟು ಜನರಿಗೆ, ಹಿರಿಯರಿಗೆ ಅವಕಾಶ ಇದರಿಂದ ಮಿಸ್ ಆಗಿದೆ ಅಂತ ಹೇಳಿ. ಕಳೆದ 2 ತಿಂಗಳ ಸಮಯ ಇತ್ತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇವತ್ತಿಗೆ ಕರೆಕ್ಟಾಗಿ 2 ತಿಂಗಳಾಗ್ತಾ ಇದೆ. ಈ 2 ತಿಂಗಳ ಕಾಲದಲ್ಲಿ ನಡೆದಂಥದ್ದು ಮ್ಯಾರಥಾನ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು, ತಡರಾತ್ರಿಯ ಮೀಟಿಂಗ್ಗಳು, ದೆಹಲಿಯ ಓಡಾಟಗಳು, ಸುತ್ತಾಟಗಳು, ಅದೆಲ್ಲವನ್ನ ಗಮನಿಸಿದ್ರೆ ಒಂದು ಹೊಸ ಪ್ರಯೋಗವನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದೆ ಅನ್ನುವಂಥ ಮಾಹಿತಿಗಳು, ಚರ್ಚೆಗಳು ಜೋರಾಗಿ ನಡೀತಾ ಇತ್ತು. ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ರಾಹುಲ್ ಗಾಂಧಿ ಅವರ ಮೇಲೆ ಬಹುದೊಡ್ಡ ಇಂಪ್ಯಾಕ್ಟ್ ಅನ್ನ ಬೀರಿದೆ. ಹೀಗಾಗಿ ಅವರು ಒಂದಷ್ಟು ಕ್ರೈಟೀರಿಯಾಗಳನ್ನ ಹಾಕೊಂಡಿದ್ದಾರೆ. ಆ ಕ್ರೈಟೀರಿಯಾಗಳ ಅಡಿಯಲ್ಲಿ ಯಾರು ಫಿಲ್ ಆಗಲ್ಲ ಅಂತವ್ರನ್ನ ದೂರ ಇಡ್ತಾರೆ. ಮತ್ತು 28ರ ಚುನಾವಣೆಗೆ ಒಂದು ಹೊಸ ಪ್ರಯೋಗವನ್ನ ಮಾಡ್ತಿದ್ದಾರೆ. BJP ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಪ್ರಯೋಗಗಳನ್ನ ಮಾಡಿತ್ತು ಅದನ್ನ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಎನ್ನುವಂಥ ಚರ್ಚೆಗಳು ನಡೆದಿತ್ತು. ಆದರೆ ಆ ಚರ್ಚೆಗಳೆಲ್ಲವೂ ಕೂಡ ಚರ್ಚೆಗಳಾಗಿ ಮಾತ್ರ ಉಳಿದಿದ್ದಾವೆ. ಯಾವುದೂ ಕೂಡ ಅಷ್ಟರ ಮಟ್ಟಿಗೆ ನೀವು ಗುಡ್ಡವನ್ನ ಅಗದು ಏನೋ ಖಜಾನೆಯನ್ನ ತೆಗೆದಂಥ ಪಟ್ಟಿ ಇದಲ್ಲ. ಗುಡ್ಡ ಅಗದು ಇಲಿ ಹಿಡಿದಂತಹ ಪಟ್ಟಿ ಇದು ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಇದೇ ಕಾರಣಕ್ಕೋಸ್ಕರ ಸಚಿವ ಸ್ಥಾನದ ಮೇಲೆ ಕಣ್ಣು ನೆಟ್ಟಿದ್ದಂತಹ ಬಹುತೇಕ ಹಿರಿಯರು ತಮ್ಮ ಅಸಮಾಧಾನವನ್ನು ಹೊರಹಾಕೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಒಂದು ಸರ್ಕಾರಕ್ಕೆ ಗಂಡಾಂತರ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಹೋದ್ರೂ ಕೂಡ ಈ ಕಿರಿಕಿರಿ ಅಂತೂ ಇದೀಗ DK ಶಿವಕುಮಾರ್ ಅವ್ರನ್ನ ಖಂಡಿತವಾಗಿಯೂ ಕೂಡ ಕಾಡುತ್ತೆ. ಯಾಕೆಂದ್ರೆ ಅವರು ಕಳೆದ 2 ತಿಂಗಳಲ್ಲಿ ಒಂದು ಟೀಮ್ ಕರ್ನಾಟಕ ಅಂತೇಳಿ ಒಂದು ಹೊಸ ಥಾಟ್ನ ಜೊತೆಗೆ ಸರ್ಕಾರವನ್ನ ಲೀಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಇದೊಂದು ಹರ್ಡಲ್ಸ್ ಎದುರಾದ್ರೆ ಸಹಜವಾಗಿಯೇ ಸರ್ಕಾರದ ಒಂದು ವೇಗಕ್ಕೆ ಬ್ರೇಕ್ ಹಾಕುತ್ತೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಕೂಡ ಹೇಳಿದ ಹಾಗೆ ಸರ್ಕಾರಕ್ಕಿದೇನೋ ಬಹಳ ಕಂಟಕ ತಂದಿಟ್ಬಿಡುತ್ತೆ, ನಾಳೆ ನಾಡ್ದಂಗೆ ಈ ಸರ್ಕಾರಕ್ಕೆ ಏನಾದ್ರು ದೊಡ್ಡ ಅನಾಹುತ ಆ ಮಟ್ಟಿಗೆ ಆಗದೆ ಹೋದ್ರೂ ಕೂಡ ಅಸಮಾಧಾನ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಬಹುದಂತ ಚಾನ್ಸಸ್ ಇದೆ. ಆಮೇಲೆ ಅಸಮಾಧಾನ ಈ ಮಟ್ಟಿಗೆ ವ್ಯಾಪಿಸೋಕೆ ಹೈಕಮಾಂಡ್ದು ಕೂಡ ಒಂದು ಕಾರಣ ಇದೆ. ಯಾಕಂದ್ರೆ DK ಶಿವಕುಮಾರ್ ಅವರ ಜೊತೆಗೆ ಮೊದಲ ಹಂತದಲ್ಲಿ ಸಚಿವಗಿರಿ ಪಡೆದು ಒಂದು ವಾರದೊಳಗೆ 2ನೇ ಹಂತದ ಏನಾರು ಆಗಿದ್ದಿದ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಇವ್ರು ನೋಡಿದ್ರೆ ಏನೋ ಬಹಳ ಇವರು ಕಡ್ದು ಕಟ್ಟೆ ಹಾಕ್ತಾರಲ್ಲ ಆ ಥರದ್ದು ಇವ್ರದ್ದು 2 ತಿಂಗಳುಗಳು ಇಲ್ಲಿ ಪರೀಕ್ಷೆ ನಡೀತು, ಏನೋ ಶಾಲೆಗಳು ಶುರು ಆದವು, ಶಿಕ್ಷಣ ಸಚಿವರಿಲ್ಲ. ಮಳೆ ಬಂತು, ಬರ ಎದುರಾಯ್ತು, ಕೃಷಿ ಸಚಿವರಿಲ್ಲ. ಈ ತರ ಸನ್ನಿವೇಶ ಹಿಡ್ಕೊಂಡು ಇವ್ರು ಏನೋ ಮಾಡಕ್ ಹೊರಟ್ಬಿಟ್ಟಿದ್ದಾರೆ ಅಂದ್ಕೊಂಡ್ಬಿಟ್ಟು ಇವರು ಇದಕ್ಕೆ ನಮ್ನ ಯಾಕೆ ಬಲಿ ಕೊಟ್ರಿ, ಈ ತರನಾದಂಥದ್ದು ಒಂದು ಸಹಜವಾದಂಥ ಅಭಿಪ್ರಾಯ ಈಗ ಶಾಸಕರುಗಳಲ್ಲಿ ಉದ್ಭವ ಆಗ್ತಾ ಇದೆ.